ಮಂಗಳವಾರ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಚರಿಮಗು ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಕೆಲವೊಂದು ಸಲ ಯೋಚನೆ ಮಾಡ್ತೀನಿ, ನಾನು ಒಂದು ಮಗು ಆಗೋದಕ್ಕಿಂತ ಮುಂಚೆ ನಾವುಗಳು ಯಾವ ಥರ ಇರ್ತೀವಿ, ಒಂದು ಮಗು ಅಂತ ಆದಮೇಲೆ ಯಾವ ರೀತಿ ಆಗೋಗ್ಬಿಡ್ತೀವಿ ಅಂತ. ಅವ್ರನ್ನ ಕೇರ್ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಡ್ತೀವಿ ಅನಿಸುತ್ತೆ ಸಮ್ಟೈಮ್ಸ್. ನಾನು ಯೋಚನೆ ಮಾಡ್ತೀನಿ, ನಾನು ಲಾಸ್ಟ್ ಟೈಮ್ ಕ್ರೀಮ್ ಹಾಕಿದ್ದೆ ಯಾವಾಗ ಮುಖಕ್ಕೆ ಅಂತ. ಅಂದರೆ ಅಷ್ಟು ಕಡಿಮೆ ಮನೇಲಿದ್ರೂ ಕೂಡ ಈ ಥರ ಸ್ನಾನ ಮಾಡ್ಕೊಂಡಾಗ ಹಾಕೋಬೇಕು ಅಂತ ಅನಿಸಿದ್ರೆ ಮುಖಕ್ಕೆ ಕ್ರೀಮ್ ಹಚ್ಚೋದು, ಇಲ್ಲಾಂದರೆ ಅದು ಇಲ್ಲ ಅಂತ ಎಷ್ಟು ಕೇರ್ಲೆಸ್ ಆಗಿಬಿಡ್ತೀವಲ್ವ ನಮ್ಮ ಮೇಲೆ ನಾವು. ಇನ್ನೇನು ಮಾಡೋದಕ್ಕಾಗಲ್ಲ, ಲೈಫ್ ಯಾವ ರೀತಿ ಹೋಗುತ್ತೋ ಅದೇ ರೀತಿ ನಾವು ಹೋಗಬೇಕು. ಇನ್ನು ಪೂಜೆಗೆ ಅಂತ ದಾಸವಾಳ ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿರುತ್ತೆ. ಪೂಜೆ ಮಾಡದೇ ಇರೋ ದಿನ ಎಲ್ಲನೂ ಕಿತ್ಬಿಟ್ಟು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಪೂಜೆ ಮಾಡೋ ದಿನ ಇಟ್ಕೊಂಡ್ರಾಯ್ತು ಅಂತ. ಇನ್ನು ಅದ್ರ ಜೊತೆಗೆ ಇವತ್ತು ಒಂದು ನನಗೆ ಖುಷಿಯಾಗುವಂಥ ವಿಚಾರ ಏನಂದರೆ, ಮಮ್ಮಿ ಒಂದು ಗೋಲ್ಡ್ ರಿಂಗ್ನ ನನಗೆ ತಗೊಟ್ಟಿದ್ದಾರೆ. ಅದು ಅಕ್ಷಯ ತೃತೀಯಾಗೆ ಹಾಕೋ ಅಂತ. ಬಟ್ ನನಗೆ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತೇ ಪೂಜೆ ಮಾಡಿ ಹಾಕ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ನಾನು ಫಸ್ಟು ಒಂದು 916 ಗೋಲ್ಡ್ ರಿಂಗ್ನ ಯೂಸ್ ಮಾಡ್ತಾಯಿದ್ದೆ, ಬಟ್ ಅದು ಕಟ್ಟಾಗಿಬಿಡ್ತು. ಅದು ಮಮ್ಮಿನೇ ತಗೊಟ್ಟಿದ್ದು, ಅವ್ರಿಗೆ ಕೊಟ್ಬಿಟ್ಟಿದ್ದೆ ಕಟ್ಟಾಗಿರೋದನ್ನು. ಇವಾಗ ಗೋಲ್ಡ್ ರೇಟ್ ಸ್ವಲ್ಪ ಡ್ರಾಪ್ ಆಗಿರೋದ್ರಿಂದ ಮಮ್ಮಿ ಏನೋ ಕಟ್ಟಾಗಿತ್ತಲ್ಲ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಒಂದಿಷ್ಟು ದುಡ್ಡು ಅಂತ ಕೊಟ್ಬಿಟ್ಟು ಇದನ್ನು ತಗೊಟ್ಟಿದ್ದಾರೆ. ಥ್ಯಾಂಕ್ ಯು ಮಮ್ಮಿ ರಿಂಗ್ ತಗೊಟ್ಟಿದ್ದಕ್ಕೆ.